ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್ ವಿಡಿಯೋ. ಕೊನೆಯ OTT ರೆಕಮೆಂಡೇಶನ್ ವಿಡಿಯೋ ಮಾಡಿ 10 ದಿನಗಳ ಮೇಲಾಗಿತ್ತು. ಬಟ್ ಸಾರಿ, ಅಫ್ಕೋರ್ಸ್ ನಾನು ಪ್ರಾಮಿಸ್ ಮಾಡಿದ ಹಾಗೆ ಪ್ರತಿ ವಾರ OTT ರೆಕಮೆಂಡೇಶನ್ ವಿಡಿಯೋನ ತಪ್ಪದೆ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಕೊನೆಯ ವಾರ ಸುಮಾರಷ್ಟು ಸಿನಿಮಾಗಳನ್ನ ನೋಡಕ್ ಆಗಿರ್ಲಿಲ್ಲ. ಹಾಗಾಗಿ OTT ರೆಕಮೆಂಡೇಶನ್ಸ್ ಅನ್ನ ನಿಮ್ ಮುಂದೆ ವ್ಯಕ್ತಪಡಿಸೋದಕ್ಕೆ ಆಗಿರ್ಲಿಲ್ಲ. ಬಟ್ ಈಗ ಒಂದಷ್ಟು ಸಿನಿಮಾಗಳನ್ನ ನೋಡಿ ಯಾವ್ಯಾವ್ದು ನಿಮ್ಮ ಟೈಮ್ಗೆ ವ್ಯಾಲ್ಯೂ ಅನ್ನ ಆಡ್ ಮಾಡುತ್ತೆ, ಯಾವ್ಯಾವ ದಿನ ಸ್ಕಿಪ್ ಮಾಡಿದ್ರೆ ಒಳ್ಳೇದು ಅಂಡ್ ಯಾವ್ಯಾವ್ದು ಎಲ್ಲೆಲ್ಲಿ ಅವೈಲಬಲ್ ಇದೆ ಎಲ್ಲವನ್ನ ಈ OTT ರೆಕಮೆಂಡೇಶನ್ಸ್ ವಿಡಿಯೋದಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಹಾಗಿದ್ರೆ ತಡ ಯಾಕೆ, ಬನ್ನಿ ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಅಜ್ಞಾತವಾಸಿ ಇದು ಹೇಮಂತ್ ರಾವ್ ಅವರು ಪ್ರೊಡ್ಯೂಸ್ ಮಾಡಿ ಜನಾರ್ದನ್ ಚಿಕ್ಕಣ್ಣ ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ರಂಗಾಯಣ ರಘು ಅವರು ಈ ಸಿನಿಮಾದ ಲೀಡ್. 1997ರಲ್ಲಿ ಮಲ್ನಾಡ್ ಕಡೆ ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ 25 ವರ್ಷ ಬಿಟ್ಟು ಅಲ್ಲೊಂದು ಮರ್ಡರ್ ಆಗುತ್ತೆ. ಆ ಊರಿನ ಇನ್ಸ್ಪೆಕ್ಟರ್ ಆ ಕೇಸನ್ನ ತಗೋತಾರೆ. ಆಮೇಲೆ ಅಲ್ಲಿರೋ ಹಳೆ ಗುಟ್ಟೆಲ್ಲ ಒಂದೊಂದಾಗಿ ಹೊರಗೆ ಬರೋದಕ್ಕೆ ಶುರುವಾಗುತ್ತೆ. ಏನಾಗುಟ್ಟು, ಆ ಕೊಲೆ ಮಾಡಿದವ್ರು ಯಾರು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇಲ್ಲಿನ ಪ್ರೊಡಕ್ಷನ್ ವ್ಯಾಲ್ಯೂಸ್ ಚೆನ್ನಾಗಿದೆ ಅಂಡ್ ಕಥೆಯ ಅಥೆಂಟಿಸಿಟಿಯನ್ನ ಎತ್ತಿ ಹಿಡಿಯುತ್ತೆ. ಇದಕ್ಕೋಸ್ಕರ ಹೇಮಂತ್ ರಾವ್ ಅವರನ್ನ ಮೆಚ್ಚಲೇಬೇಕು. ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅವರವರ ಹಾವ ಭಾವಗಳಿವೆ ಅಂಡ್ ಅವರು ಆ ರೀತಿ ಇರೋದಕ್ಕೆ ಕೆಲವೊಂದು ಕಾರಣಗಳು ಕೂಡ ಇದಾವೆ ಅಂಡ್ ಅದನ್ನ ಆಡಿಯನ್ಸ್ಗೆ ಕನ್ವೆ ಮಾಡಿರುವಂತಹ ರೀತಿ ನನಗೆ ಹಿಡಿಸ್ತು. ರಂಗಾಯಣ ರಘು ಅವರು ಯಾಕೆ ಅಷ್ಟು ಹೈಲಿ ರೇಟೆಡ್ ಅನ್ನೋದನ್ನ ಎಟ್ಟಾಗೆ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಅಂಡ್ ನನ್ನ ಪ್ರಕಾರ ಈ ವರ್ಷ ಕನ್ನಡದ ಒನ್ ಆಫ್ ದ ಟಾಪ್ ಪರ್ಫಾರ್ಮೆನ್ಸಸ್ ಗಳಲ್ಲಿ ಇದು ಒಂದು ಅಂತ ಹೇಳ್ತೀನಿ. ಕತೆ ಸ್ಲೋ ಪಾಯ್ಸನ್ ರೀತಿ ಇದೆ. ಖಂಡಿತ ಇದು ನಿಮ್ಮ ಪೇಷನ್ಸ್ ಅನ್ನ ಡಿಮ್ಯಾಂಡ್ ಮಾಡೇ ಮಾಡುತ್ತೆ. ಬಟ್ ಅದಕ್ಕೆ ತಕ್ಕ ಸಸ್ಪೆನ್ಸ್ ಎಲಿಮೆಂಟ್ ಕೊನೆಯಲ್ಲಿ ಸಿಗುತ್ತೆ. ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ಒಂದು ಸ್ಲೋ ಬರ್ನರ್ ಥ್ರಿಲ್ಲರ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಇದನ್ನ ನೀವು ಖಂಡಿತವಾಗ್ಲೂ ನೋಡಬಹುದು. ಖಡಕ್ ಸಿನಿಮಾ ಪ್ರಕಾರ ಅಜ್ಞಾತವಾಸಿ ಒಂದು ಗುಡ್ ವಾಚ್. 7.3 IMDb ರೇಟಿಂಗ್ ನೊಂದಿಗೆ ZEE5 ನಲ್ಲಿ ಅವೈಲಬಲ್ ಇದೆ. ಟೂರಿಸ್ಟ್ ಫ್ಯಾಮಿಲಿ ಕೆಲವೊಂದು ಸಿನಿಮಾ ನೋಡಿದಾಗ ಈ ಸಿನಿಮಾ ನನಗೆ ಈ ಟೈಮಲ್ಲಿ ಬೇಕಿತ್ತು ಅಂತ ಒಳಗಿಂದ ಒಂದು ಫೀಲ್ ಬರುತ್ತೆ. ಟೂರಿಸ್ಟ್ ಫ್ಯಾಮಿಲಿ ಈಸ್ ಒನ್ ಸಚ್ ಫಿಲ್ಮ್. ಒಳ್ಳೆಯವ್ರಿಗೆ ಕಾಲ ಇಲ್ಲ ಗುರುವೆ ಅನ್ನೋ ಕಾಲದಲ್ಲಿ ಒಳ್ಳೆತನ ಇದ್ರೆ ಪ್ರಪಂಚನೇ ಗೆಲ್ಬಹುದು ಅಂತ ತೋರಿಸ್ಕೊಡುವಂತಹ ಸಿನಿಮಾ ಇದು. ಒಂದು ಹೋಪ್ ಅನ್ನ ಕ್ರಿಯೇಟ್ ಮಾಡುತ್ತೆ ಗುರುವೆ. ಅಭಿಷನ್ ಜೀವಿತ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಎಂ ಶಶಿಕುಮಾರ್, ಆವೇಶಂ ಖ್ಯಾತಿಯ ಮಿಥುನ್ ಜೈ ಶಂಕರ್ ಹಾಗೂ ಸಿಮ್ರನ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರೀಲಂಕಾದ ಒಂದು ಫ್ಯಾಮಿಲಿ ಅಲ್ಲಿನ ಆರ್ಥಿಕ ಸ್ಥಿತಿಯಿಂದ ಬಹಳಷ್ಟನ್ನ ಕಳ್ಕೊಂಡು ಇಂಡಿಯಾಗೆ ಇಲ್ಲಿಗಲಿ ಎಂಟರ್ ಆಗ್ತಾರೆ. ಅಲ್ಲಿಂದ ಏನೆಲ್ಲ ಚಾಲೆಂಜಸ್ ಗಳನ್ನ ಅವರು ಫೇಸ್ ಮಾಡಿದ್ರು, ಇಲ್ಲಿಗಲಿ ಬರೋದಕ್ಕೆ ಏನ್ ಕಾರಣ ಅಂಡ್ ಇದರಿಂದ ನಿರ್ದೇಶಕರು ನಮ್ಗೆ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ ಇಲ್ಲಿನ ಎಮೋಷನ್. ಯಾವುದನ್ನು ಪಾತ್ರದ ರೀತಿ ನಮ್ಮ ಮೇಲೆ ಹೇರದೆ ಸೀಕ್ವೆನ್ಸ್ ಗಳ ಮುಖಾಂತರ ಅದನ್ನ ಸಕ್ಕತ್ತಾಗಿ ಕನ್ವೆ ಮಾಡಿದ್ದಾರೆ. ನೋಡಿ ಮುಗಿಸಿದ್ಮೇಲೆ ಮನ್ಸು ಅದೆಷ್ಟೋ ಭಾರವನ್ನ ಕಳ್ಕೊಳ್ತು ಅಂತ ಅನ್ಸೋದು ಖಂಡಿತ ಗುರುವೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಮಸ್ಟ್ ವಾಚ್. 8.6 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ನಮ್ಮ ಭಾಷೆಯಲ್ಲಿ ಜಿಯೋ ಹಾಟ್ಸ್ಟಾರ್ ನಲ್ಲಿ ಅವೈಲಬಲ್ ಇದೆ. ವೀರಚಂದ್ರಹಾಸ ನಮ್ಮ ಕನ್ನಡ ಚಲನಚಿತ್ರದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಯಕ್ಷಗಾನದ ವೈಭವ ಬೆಳ್ಳಿ ತೆರೆ ಮೇಲೆ ಅನ್ನುವಂತಹ ಶೀರ್ಷಿಕೆಯಿಂದ ತುಂಬಾನೇ ಸದ್ ಮಾಡಿತು. ನಮ್ಮ ಸಂಸ್ಕೃತಿ, ನಮ್ಮ ಮಣ್ಣಿನ ಕಲೆ ಸಿನಿಮಾ ರೂಪದಲ್ಲಿ ಸಖತ್ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ. ಮೊದಲನೇದಾಗಿ ವೀರಚಂದ್ರಹಾಸ ಅಂತ ಒಂದು ಕನ್ನಡದ ಎಪಿಕ್ ಆಕ್ಷನ್ ಡ್ರಾಮಾ ಮೈಥಾಲಜಿ ಸಿನಿಮಾವನ್ನ ಡೈರೆಕ್ಟ್ ಮಾಡಬೇಕು ಅನ್ನುವಂತಹ ಥಾಟೇ ಸಖತ್ ಯುನೀಕ್. ಅಂಡ್ ಈ ಫೋಕ್ಲೋರ್ ಅಥವಾ ಜಾನಪದದ ಸಂಸ್ಕೃತಿಯನ್ನ ಸಿನಿಮಾ ರೂಪಕ್ಕೆ ತರೋದರ ಹಿಂದೆ ಇರುವಂತಹ ಪ್ಯಾಷನೇಟ್ ವ್ಯಕ್ತಿ ಈಸ್ ನನ್ ಅದರ್ ದ್ಯಾನ್ ರವಿ ಬಸ್ರೂರ್. ಈ ವ್ಯಕ್ತಿ ಮ್ಯೂಸಿಕ್ ಇಂದ ಅಕ್ರಾಸ್ ಆಲ್ ಇಂಡಸ್ಟ್ರೀಸ್ ತಮ್ಮ ಕಮಾಲನ್ನ ತೋರಿಸ್ತಾನೆ ಬಂದಿದ್ದಾರೆ. ಬಟ್ ಇವರ ಡೈರೆಕ್ಷನಲ್ ವೆಂಚರ್ಸ್ ಗಳು ಅಷ್ಟೇ ಯುನೀಕ್ ಆಗಿರ್ತವೆ. ಕುಳಿಂದ ಅನ್ನುವಂತಹ ಒಬ್ಬ ಕುಂತಲ ರಾಜ್ಯದ ಸಾಮಂತನಿಗೆ ಕಾಡ್ನಲ್ಲಿ ಸಿಗುವಂತಹ ಚಿಕ್ಕ ಹುಡುಗ ಚಂದ್ರಹಾಸ ಹೇಗೆ ಬೆಳೆದು ಜಯಶಾಲಿಯಾಗಿ ರಾಜ ಚಂದ್ರಹಾಸನಾಗ್ತಾನೆ ಅನ್ನೋದೇ ಇಲ್ಲಿನ ಪ್ಲಾಟ್. ಯಕ್ಷಗಾನದಲ್ಲೇ ಕಂಪ್ಲೀಟ್ ಸಿನಿಮಾ ಇದು. ಅದಕ್ಕೆ ಸೆಟ್ ಆಗೋದಕ್ಕೆ ಒಂದಷ್ಟು ಸಮಯ ಡಿಮ್ಯಾಂಡ್ ಮಾಡುತ್ತೆ. ಬಟ್ ಒಂದು ಸಲ ಸೆಟ್ ಆದ್ಮೇಲೆ ಒಳ್ಳೆ ಎಂಗೇಜ್ಮೆಂಟ್ ಅನ್ನ ಇದು ಪ್ರೊವೈಡ್ ಮಾಡ್ತು. ಜಸ್ಟ್ ಇವ್ರು ಹಾಕಿರೋ ಎಫರ್ಟ್ಸ್ಗೆ ಒಂದು ಟ್ರೈನ ಈ ಸಿನಿಮಾ ಡಿಸರ್ವ್ ಮಾಡುತ್ತೆ. ಇಲ್ಲೊಂದು ಟೋನ್ ಅಂಡ್ ಪಿಚ್ ಇದೆ. ಅದನ್ನ ಪದಗಳಲ್ಲಿ ಹೇಳೋದಕ್ಕೆ ಕಷ್ಟ ಆಗ್ಬೋದು. ಬಟ್ ಆ ಟೋನ್ಗೆ ಸೆಟ್ ಆಗುವಂತಹ ಎಫರ್ಟ್ ಕೂಡ ನಾವು ಹಾಕ್ಲೇಬೇಕಾಗುತ್ತೆ. ಈ ಸಿನಿಮಾ ಎಂಟರ್ಟೈನಿಂಗ್ ಆಗಿದೆ, ಎಂಗೇಜಿಂಗ್ ಆಗಿದೆ ಅಂತ ಹೇಳೋದಕ್ಕಿಂತ ಒಂದು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಓವರ್ ಆಲ್ ಖಡಕ್ ಸಿನಿಮಾ ಪ್ರಕಾರ ಇಟ್ಸ್ ಎ ಡೀಸೆಂಟ್ ವಾಚ್. 8.2 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ರೆಟ್ರೋ ಇದು ಕಾರ್ತಿಕ್ ಸುಬ್ರಾಜ್ ಅವರು ಡೈರೆಕ್ಟ್ ಮಾಡಿ ಸೂರ್ಯ, ಪೂಜಾ ಹೆಗ್ಡೆ ಅಂಡ್ ಮಲಯಾಳಂ ಸ್ಟಾರ್ ಜೋಜು ಜಾರ್ಜ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿ ಸೂರ್ಯ ಜ್ಯೋತಿಕಾ ದಂಪತಿ ಹಣವನ್ನ ಹೂಡಿ ನಿರ್ಮಾಪಕರಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಪರಿವೇಲ್ ಕಣ್ಣನ್ ಒಬ್ಬ ಅಗ್ರೆಸಿವ್ ಗ್ಯಾಂಗ್ಸ್ಟರ್ ರುಕ್ಮಿಣಿ ಜೊತೆಗೆ ಲವ್ ಅಲ್ಲಿ ಬೀಳ್ತಾನೆ. ಎಲ್ಲ ಬಿಟ್ಟು ಒಂದು ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡ್ಕೊಂಡು ಹೋಗ್ಬೇಕು ಅಂದಾಗ್ಲೇ ಒಂದಲ್ಲ ಒಂದು ಸಮಸ್ಯೆ ಅವನಿಗೆ ಎದುರಾಗತ್ತೆ. ಅಂಡ್ ಪಾರಿವೇಲ್ ಪುನಃ ತನ್ನ ಹಳೆ ವೇಷಕ್ಕೆ ಹಿಂತಿರುಗ್ತಾ ಇರ್ತಾನೆ. ಅಷ್ಟಕ್ಕೂ ಏನ ಸಮಸ್ಯೆಗಳು, ಅವನು ಗ್ಯಾಂಗ್ಸ್ಟರ್ ಆಗಿದ್ದು ಹೇಗೆ, ಇವರ ಲವ್ ಸ್ಟೋರಿ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಇದರಿಂದ ಕಾರ್ತಿಕ್ ಸುಬ್ರಾಜ್ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು.
ಸಿನಿಮಾದಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದ್ರು ಅದು ತುಂಬಾ ಕಡೆ ಸಪ್ಪೆ ಅಂತ ಅನ್ಸುತ್ತೆ. ಸೂರ್ಯ ಅವರ ಪರ್ಫಾರ್ಮೆನ್ಸ್ ಫ್ಯಾಂಟಾಸ್ಟಿಕ್ ಆಗಿದ್ರು, ಅದಕ್ಕೆ ತಕ್ಕಂತ ಸನ್ನಿವೇಶಗಳು ಬಹಳಾನೇ ಔಟ್ಡೇಟೆಡ್ ಆಗಿದ್ವು. ಸಿನಿಮಾದ ಕಾಮಿಡಿ ಒಂದು ಕಡೆ ಕೂಡ ಲ್ಯಾಂಡ್ ಆಗ್ಲಿಲ್ಲ. ಸಿನಿಮಾದ ಮೇಕಿಂಗ್, ಆಕ್ಷನ್ಸ್, ವಿಜುವಲ್ಸ್ ಚೆನ್ನಾಗಿವೆ, ಬಟ್ ಸ್ಕ್ರೀನ್ ಪ್ಲೇ, ಸ್ಟೋರಿ ದೊಡ್ಡ ಮಾರ್ಜಿನ್ ಇಂದ ಹಿಂದೆ ಉಳಿಯುತ್ತೆ. ಖಡಕ್ ಸಿನಿಮಾ ಪ್ರಕಾರ ರೆಟ್ರೋ ಸೂರ್ಯ ಅವರ ಫ್ಯಾನ್ಸ್ಗೆ ಇಷ್ಟ ಆಗ್ಬೋದೇನೋ, ಬಟ್ ನಾರ್ಮಲ್ ಆಡಿಯನ್ಸ್ಗೆ ಒಂದು ಆವರೇಜ್ ವಾಚ್. 7.5 IMDb ರೇಟಿಂಗ್ ನೊಂದಿಗೆ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆಯಲ್ಲಿ ಅವೈಲಬಲ್ ಇದೆ. ಫೈರ್ ಫ್ಲೈ ವಂಶಿ ಕೃಷ್ಣ ಶ್ರೀನಿವಾಸ್ ಅವರು ಡೈರೆಕ್ಟ್ ಮಾಡಿ, ನಿವೇದಿತಾ ಶಿವರಾಜ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿ, ವಂಶಿ, ಸುಧಾರಾಣಿ, ರಚನಾ ಇಂದರ್ ಅವರು ಲೀಡ್ ಆಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ ಇದಾಗಿದ್ದು, ಇಲ್ಲಿನ ಮುಖ್ಯ ಪಾತ್ರಧಾರಿ ವಿಕ್ಕಿ 4 ವರ್ಷ ಫಾರಿನ್ ನಲ್ಲಿದ್ದು ತನ್ನ ಊರಿಗೆ ಬರ್ತಾನೆ. ಅವನ್ ವಾಪಸ್ ಬಂದ್ಮೇಲೆ ಅವನ ಜೊತೆ ನಡೆಯುವಂತಹ ಒಂದು ಇನ್ಸಿಡೆಂಟ್ ನಿಂದ ಅವನಿಗೆ ಒಂದು ಆಘಾತ ಆಗುತ್ತೆ. ತುಂಬಾ ಪರ್ಸನಲ್ ಆಗಿ ಕಷ್ಟ ಅನುಭವಿಸುವಂತಹ ವಿಕ್ಕಿಗೆ ಹೊರಗಿರೋ ಪ್ರಪಂಚ ಹೇಗ್ ಕಾಣುತ್ತೆ, ಮಾರಲಿ ಲೋ ಆದಾಗ ತನ್ನ ಒಳಗಿನ ಥಾಟ್ ಪ್ರೋಸೆಸ್ ಹೇಗ್ ವರ್ಕ್ ಆಗುತ್ತೆ, ವಿಕ್ಕಿ ಆ ದುಃಖದಿಂದ ಮಾಡುವಂತಹ ಪ್ರಯತ್ನಗಳೇ ಫೈರ್ ಫ್ಲೈ ನ ಪ್ಲಾಟ್ ಲೈನ್. ಅಡ್ವೆಂಚರ್ ಕಾಮಿಡಿ ಜಾನರ್ಗೆ ಸೇರುವಂತಹ ಈ ಸಿನಿಮಾ ಮೇಕಿಂಗ್ ನಲ್ಲಿ ನಾನು ಬಹಳಷ್ಟು ಫ್ರೆಶ್ನೆಸ್ ನ ನೋಡಿದೆ. ಆ ಆಸ್ಪೆಕ್ಟ್ ರೇಷಿಯೋ, ಕಲರ್ ಪ್ಯಾಲೆಟ್ ನಿಂದ ಹಲವಾರು ವಿಷಯಗಳನ್ನ ಸಿಂಬಾಲಿಕಲಿ ಕನ್ವೆ ಮಾಡಿರೋದು ಎಲ್ಲವೂ ನಿಜವಾಗ್ಲೂ ಫ್ರೆಶ್ ಆಗಿದ್ವು. ವಂಶಿ ಅವರು ಡೈರೆಕ್ಷನ್, ಆಕ್ಟಿಂಗ್ ಎರಡರಲ್ಲೂ ಒಳ್ಳೆ ಪೊಟೆನ್ಷಿಯಲ್ ಅನ್ನ ಹೊಂದಿದ್ದಾರೆ. ಸಿನಿಮಾ ಅಲ್ಲಲ್ಲಿ ಪೇಷನ್ಸ್ ಅನ್ನ ಡಿಮ್ಯಾಂಡ್ ಮಾಡುತ್ತೆ, ಬಟ್ ಓವರ್ ಆಲ್ ಪ್ಯಾಕೇಜ್ ಆಗಿ ದಿಸ್ ಇಸ್ ನಾಟ್ ಬ್ಯಾಡ್ ಅಂತ ಹೇಳ್ತೀನಿ. 7.8 IMDb ರೇಟಿಂಗ್ ಅನ್ನ ಪಡ್ಕೊಂಡಿರುವಂತಹ ಫೈರ್ ಫ್ಲೈ ಖಡಕ್ ಸಿನಿಮಾ ಪ್ರಕಾರ ಒಂದು ಆವರೇಜ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಕನ್ನಡದಲ್ಲಿ ಅವೈಲಬಲ್ ಇದೆ. ಹಿಟ್ 3 ದ ಥರ್ಡ್ ಕೇಸ್. ಇದು ಶೈಲೇಶ್ ಕೊಲಣೋ ಅವರು ನಿರ್ದೇಶಿಸಿ ನಾನಿ, ಶ್ರೀನಿಧಿ ಶೆಟ್ಟಿ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಅರ್ಜುನ್ ಸರ್ಕಾರ್ ವೈಜಾಗ್ ನ ಹಿಟ್ ಸ್ಕ್ವಾಡ್ ನ ದಯಾನೇ ಇಲ್ಲದೆ ಇರುವಂತಹ ಒಬ್ಬ ಎಫಿಷಿಯಂಟ್ ಆಫೀಸರ್. ಸಿಕ್ಕಾಪಟ್ಟೆ ಅಗ್ರೆಸಿವ್, ಮಾತ್ಗೂ ಕೋಪ ಮಾಡ್ಕೊಳ್ಳೋದು ಇವನಿಗೆ ಅಭ್ಯಾಸ. ಒಂದೇ ಪ್ಯಾಟರ್ನ್ ನಲ್ಲಿ ದೇಶದ ಹಲವೆಡೆ ಮರ್ಡರ್ಗಳು ನಡೀತಾ ಇರ್ತವೆ. ಅಂಡ್ ಈ ಒಂದು ಕೇಸು ಅರ್ಜುನ್ ಸರ್ಕಾರ್ನ ಕೈಗೆ ಬಂದು ತಲುಪುತ್ತೆ. ಅದನ್ನ ಇವನು ಹೇಗ್ ಹ್ಯಾಂಡಲ್ ಮಾಡ್ದ, ಇವನ ಅಗ್ರೆಷನ್ ಇವನಿಗೆ ಮುಳುವಾಯ್ತಾ, ಉಪಯೋಗ ಆಯ್ತಾ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ತನ್ನ ಪ್ರಮೋಷನಲ್ ಕಂಟೆಂಟ್ ಇಂದಾನೆ ಇದೊಂದು ವೈಲ್ಡ್ ಅಂಡ್ ಗೋರ್ ವಯೋಲೆನ್ಸ್ ಇರುವಂತಹ ಸಿನಿಮಾ ಅಂತ ಇಲ್ಲಿನ ತಂಡ ಎಸ್ಟಾಬ್ಲಿಷ್ ಮಾಡಿತು. ಅಂಡ್ ಇದರ USP ಕೂಡ ಅದೇ ಆಗಿತ್ತು. ನಾನಿ ಅವರು ಆಸ್ ಯೂಶುವಲ್ ಕ್ಯಾರೆಕ್ಟರ್ ನಲ್ಲಿ ಇಳಿದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ. ಶ್ರೀನಿಧಿ ಅವರ ಕ್ಯಾರೆಕ್ಟರ್ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂಡ್ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಅನ್ನ ಕೂಡ ಮಾಡಿದ್ದಾರೆ. ಇಲ್ಲಿನ ಆಕ್ಷನ್ ಸೀಕ್ವೆನ್ಸಸ್ ಗಳು ವೆಲ್ ಕೋರಿಯೋಗ್ರಾಫ್ಡ್ ಆಗಿದ್ವು. ಔಟ್ಡೇಟೆಡ್ ಸ್ಕ್ರೀನ್ ಪ್ಲೇ ನಡುವೆ ಒಂದು ಕಿಕ್ ಕೊಟ್ಟಿದ್ದೆ ಇಲ್ಲಿನ ಆಕ್ಷನ್. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಆವರೇಜ್ ವಾಚ್. ನಮ್ಮ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ಅವೈಲಬಲ್ ಇದೆ ವಿತ್ 7.2 IMDb ರೇಟಿಂಗ್ಸ್. ತುಡರುಂ ಇದು ತರುಣ್ ಮೂರ್ತಿ ಅವರು ಡೈರೆಕ್ಟ್ ಮಾಡಿ ಮೋಹನ್ ಲಾಲ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿ ನಮ್ಮ ನಾಯಕನ ಹೆಸರು ಷಣ್ಮುಗಂ. ಅವನಿಗೆ ತನ್ನ ಕಾರ್ ಮೇಲೆ ಇರುವಂತಹ ಪ್ರೀತಿ ಅಷ್ಟಿಷ್ಟಲ್ಲ. 20 ವರ್ಷಗಳು ಕಳೆದ್ರು ಅದನ್ನ ಮಗು ತರ ನೋಡ್ಕೋತಾ ಇರ್ತಾನೆ. ಬಟ್ ಒಂದು ದಿನ ಅದನ್ನ ಪೊಲೀಸ್ ಅವರು ಜಪ್ತಿ ಮಾಡ್ಕೋತಾರೆ ಅಂಡ್ ಅಲ್ಲಿಂದ ಅವನ ಬದುಕಿನ ದಿಕ್ಕೆ ಬದಲಾಗುತ್ತೆ. ಏನಾ ಘಟನೆ, ಯಾರೆಲ್ಲ ಇದಕ್ಕೆ ಕಾರಣ ಅನ್ನೋದೇ ಸಿನಿಮಾದ ಪ್ಲಾಟ್. ಮೋಹನ್ ಲಾಲ್ ಅವರ ಪರ್ಫಾರ್ಮೆನ್ಸ್ ಆಸ್ ವೆಲ್ ಆಸ್ ಪ್ರೆಸೆನ್ಸ್ ನ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮೋಹನ್ ಲಾಲ್ ಅವರು ಇಲ್ಲಿ ಅವರ ವಯಸ್ಸಿನ ಪಾತ್ರವನ್ನೇ ನಿಭಾಯಿಸ್ತಾ ಇದ್ದು ಅಥೆಂಟಿಸಿಟಿ ಎದ್ದು ಕಾಣುತ್ತೆ. ಸಿನಿಮಾ ಸೆಕೆಂಡ್ ಹಾಫ್ ನಲ್ಲಿ ಸ್ಟ್ರೆಚಿ ಅನ್ಸುತ್ತೆ, ಸಖತ್ ಪೇಷನ್ಸ್ ಅನ್ನ ಡಿಮ್ಯಾಂಡ್ ಮಾಡುತ್ತೆ. ಬಟ್ ಕ್ಲೈಮ್ಯಾಕ್ಸ್ ವಾಸ್ ರಿಯಲಿ ವರ್ತ್ ಇಟ್ ಅಂತ ಹೇಳ್ತೀನಿ. ಒಂದು ಥ್ರಿಲ್ಲರ್ ಅನ್ನೋದಕ್ಕಿಂತ ಆಕ್ಷನ್ ಡ್ರಾಮಾ ರೀತಿಲಿ ಸಿನಿಮಾವನ್ನ ನೋಡಿದ್ರೆ ಇದು ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. 8.1 IMDb ರೇಟಿಂಗ್ ನೊಂದಿಗೆ ನಮ್ಮ ಭಾಷೆಯಲ್ಲಿ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಅವೈಲಬಲ್ ಇದೆ. ಸಿಕಂದರ್ ಕಾಲ ಕಳೆದಂಗೆ ಸ್ಟಾರ್ ಅನ್ನಿಸ್ಕೊಂಡವರೆಲ್ಲ ವಿಭಿನ್ನ ತರದ ಸಿನಿಮಾವನ್ನ ಟ್ರೈ ಮಾಡಿ ಸಕ್ಸಸ್ಫುಲ್ ಆಗ್ತಾ ಇದ್ರೆ, ಸಲ್ಮಾನ್ ಖಾನ್ ರಂತಹ ದೊಡ್ಡ ಸ್ಟಾರು ತಮ್ಮದೇ ಒಂದು ಲೂಪ್ ನಲ್ಲಿ ಸಿಗಾಕೊಂಡು ಆಡಿಯನ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳದೆ ಸಿನಿಮಾ ಮಾಡ್ತಾನೇ ಇದ್ದಾರೆ. ಸಿಕಂದರ್ ಸಿನಿಮಾ ಕೂಡ ಇದಕ್ಕೆ ಹೊರತಾಗಿಲ್ಲ. AR ಮುರುಗದಾಸ್ ಇದರ ನಿರ್ದೇಶಕರಾಗಿದ್ದು, ಇದರಿಂದ ಒಂದು ರೇ ಆಫ್ ಹೋಪ್ ಇತ್ತು. ಬಟ್ ಥಿಯೇಟರ್ ಅಲ್ಲೇ ಇದನ್ನ ಕಂಡ ನನಗೆ ಅದು ಕೂಡ ಕಳೆದು ಹೋಯ್ತು. ಥ್ರೂ ಔಟ್ ದ ಫಿಲಂ ಸಿನಿಮಾ ಏನ್ ಹೇಳಕ್ ಹೊರಟಿದೆ ಅನ್ನೋದೇ ಅರಿವಾಗ್ಲಿಲ್ಲ. ರಶ್ಮಿಕಾ ಅವರ ಕ್ಯಾರೆಕ್ಟರ್ ಸಖತ್ ಪೂರ್ಲಿ ರಿಟರ್ನ್ ಆಗಿತ್ತು ಅಂಡ್ ಪರ್ಫಾರ್ಮೆನ್ಸ್ ನಿಂದ ಅಪ್ಲಿಫ್ಟ್ ಮಾಡೋದಕ್ಕೂ ಅವ್ರ ಬಳಿ ಏನೂ ಇರ್ಲಿಲ್ಲ. ಹೀಗೆ ನಡ್ಕೊಂಡು ಹೋದ್ರೆ ಸಲ್ಮಾನ್ ಅವರ ಆಡಿಯನ್ಸ್ ಪುಲ್ಗೆ ಬೆಲೆನೇ ಇಲ್ದಂಗ ಆಗುತ್ತೆ ಗುರುವೆ. ಒಟ್ಟಾರೆ ಹೇಳೋದಾದ್ರೆ ಸಿಕಂದರ್ ಖಡಕ್ ಸಿನಿಮಾ ಪ್ರಕಾರ ಒಂದು ಬ್ಯಾಡ್ ವಾಚ್. 3.9 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಅಭಿಲಾಷಂ ಇದೊಂದು ಲೈಟ್ ಹಾರ್ಟೆಡ್ ಅನ್ಸ್ಪೋಕನ್ ಲವ್ ಸ್ಟೋರಿ. ಶಾಮ್ಶು ಜೈಬಾ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಸೈಜು ಕುರುಪ್, ತನ್ವೀರ್ ರಾಮ್, ಅರ್ಜುನ್ ಅಶೋಕನ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಭಿಲಾಷ್ ಹಾಗೂ ಶೆರಿನ್ ಇಲ್ಲಿನ ಮೇನ್ ಕ್ಯಾರೆಕ್ಟರ್ಗಳು. ಚಿಕ್ಕವರಾಗಿದ್ದಾಗ ಒಬ್ರು ಮೇಲೆ ಒಬ್ರು ಫೀಲಿಂಗ್ಸ್ ಇಟ್ಕೊಂಡಿದ್ದ ಇವರು ಕಾಲ ಕಳೆದು ಬೇರೆ ಬೇರೆ ರೀಸನ್ಸ್ ನಿಂದ ದೂರ ಉಳಿಬೇಕಾಗತ್ತೆ. ಬಹಳ ವರ್ಷಗಳ ನಂತರ ರಿಯುನೈಟ್ ಆದ ಇವರಿಬ್ರು ಹೇಗೆ ಒಂದಾಗೋದಕ್ಕೆ ಟ್ರೈ ಮಾಡ್ತಾರೆ, ಏನೆಲ್ಲ ಇವರಿಗೆ ಅಡ್ಡಗೋಡೆಯಾಗಿ ನಿಂತ್ಕೊಂಡ್ವು ಅನ್ನೋದೇ ಇಲ್ಲಿನ ಪ್ಲಾಟ್. ಒಂದು ಟಿಪಿಕಲ್ ಲವ್ ಸ್ಟೋರಿ ಇದಲ್ಲ, ಬಹಳಷ್ಟು ಲೇಯರ್ಸ್ ನಲ್ಲಿ ಮೆಟಫರಿಕಲಿ ಅವರು ಹೇಳ್ಬೇಕು ಅಂತ ಅನ್ಕೊಂಡಿರೋದನ್ನ ಹೇಳಿದ್ದಾರೆ, ವಿಚ್ ಇಸ್ ಯುನೀಕ್. ಕಥೆಯ ಪೇಸು ಅಲ್ಲಲ್ಲಿ ಕಾಟ ಕೊಡ್ತು, ಬಟ್ ಬಹಳಷ್ಟನ್ನ ಇದು ಕನ್ವೆ ಮಾಡಿದ್ದು ಅಂಡ್ ಆ ಟೋನಲ್ಲಿ ಅದು ನಿಮ್ಗೆ ಇಷ್ಟ ಆಗ್ಬೋದು. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್.
6.5 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋದಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲಬಲ್ ಇದೆ. ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಅರ್ಲಿ 2000 ನಿಂದ ಸ್ಕೂಲು ಕಾಲೇಜ್ನಿಂದಲೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿರುವಂತಹ ಫ್ರಾಂಚೈಸಿಯ ಸಿನಿಮಾಗಳು ಬಿಲೋ ಪಾರ್ ಕಂಟೆಂಟ್ ಅನ್ನ ಕೊಡ್ತಾ ಇರೋದನ್ನ ನೋಡಿ ಏನೋ ಒಂಥರ ಬೇಸರ ಆಗುತ್ತೆ ಗುರುವೆ. ಪ್ರಮೋಷನಲ್ ಕಂಟೆಂಟ್ ನಿಂದಲೇ ಹೋಪ್ಸ್ ಕಮ್ಮಿ ಆಗಿತ್ತು ಅಂಡ್ ಇದನ್ನ ನೋಡಿ ಮುಗಿಸಿದ್ಮೇಲೆ ಇನ್ನಷ್ಟು ಬೇಸರ ಆಗಿದ್ದಂತೂ ಸುಳ್ಳಲ್ಲ. ಸಿನಿಮಾದ ಪ್ಲಾಟ್ ಬಗ್ಗೆ ಮಾತಾಡೋದಾದ್ರೆ ಏನಂತ ಹೇಳೋದು ಗುರುವೆ, ಅವ್ರಿಗೆ ಪ್ಲಾಟ್ ನ ಐಡಿಯಾ ಇರಲಿಲ್ಲ ಅಂದ್ಮೇಲೆ ಪ್ರೇಕ್ಷಕನಾಗಿ ನಾನು ಏನ್ ಹೇಳಿ. ಇಲ್ಲಿ ಒಂದು ಎಂಟರ್ಟೈನಿಂಗ್ ಮೂವಿ ಮಾಡುವಂತಹ ಕೆಲವೊಂದು ಎಲಿಮೆಂಟ್ಸ್ ಗಳು ಕಾಣಿಸಿದ್ವು, ಬಟ್ ಅವೆಲ್ಲ ಜನರಿಕ್ ಆಗಿದ್ವು. ಮುಂಚೆ ಎಲ್ಲ ನೋಡಿದ್ವಲ್ಲ ಅದೇ ರೀತಿ ಕಾಣಿಸ್ತಾ ಇತ್ತು. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡಿಸಪಾಯಿಂಟಿಂಗ್ ವಾಚ್. ಪ್ರೈಮ್ ವಿಡಿಯೋದಲ್ಲಿ 5.7 IMDb ರೇಟಿಂಗ್ ನೊಂದಿಗೆ ಅವೈಲಬಲ್ ಇದೆ. ನಿಮಿತ್ತ ಮಾತ್ರ ಇದು ರೋಷನ್ ಡಿಸೋಜಾ ಅವರು ಡೈರೆಕ್ಟ್ ಮಾಡಿ ಸಂಗೀತ ರಾಜೀವ್, ಪೂರ್ಣಚಂದ್ರ ಮೈಸೂರ್, ಅರವಿಂದ್ ಕುಪ್ಲಿಕರ್ ಲೀಡ್ ಆಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ. ಇಲ್ಲಿನ ಕತೆ ರಿವಾಲ್ವ್ ಆಗೋದು ವಿಕ್ರಮ್ ಅನ್ನುವಂತಹ ಪಾತ್ರದ ಸುತ್ತ. ಅವನಿಗೆ ಎದುರಾಗುವಂತಹ ಒಂದು ಆಸೆಯ ಬೇರುಗಳು 15 ವರ್ಷದ ಹಳೆಯ ಘಟನೆಗಳಿಗೆ ಸಂಬಂಧಿಸಿರುತ್ತೆ. ಏನವು ಈ ಸೀರಿಯಲ್ ಮರ್ಡರ್ಸ್ಗೆ ಕಾರಣಕರ್ತರು ಯಾರು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಪೂರ್ಣಚಂದ್ರ ಮೈಸೂರು ಅವರ ಅಭಿನಯ ಒಂದು ಹೋಪ್ ಅನ್ನ ಕ್ರಿಯೇಟ್ ಮಾಡಿತು. ಮುಂಬರುವ ದಿನಗಳಲ್ಲಿ ಅವರ ಫೇಮ್ ನೇಮ್ ಇನ್ನಷ್ಟು ಹೆಚ್ಚಾಗೋ ಎಲ್ಲಾ ಲಕ್ಷಣಗಳು ಇಲ್ಲಿ ಕಂಡು ಬಂದ್ವು. ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಈ ಚಿತ್ರಕ್ಕೆ ಸಂಗೀತ ಮಾಡಿರೋರು ರಷ್ಯಾದ ಟೆಕ್ನಿಷಿಯನ್ಸ್. ಆ ಒಂದು ಯುನಿಕ್ ಟಚ್ ಇದರ BGM ಸಾಂಗ್ಸ್ ನಲ್ಲಿ ಕಂಡು ಬರುತ್ತೆ. ಹಲವಾರು ಪ್ರಶ್ನೆಗಳನ್ನ ಓಪನ್ ಎಂಡೆಡ್ ಆಗಿ ಬಿಟ್ಟು ಪ್ರೇಕ್ಷಕರಿಗೆ ಹುಡ್ಕೊಳ್ರಪ್ಪ ಅಂತ ಬಿಟ್ಬಿಟ್ಟಿದ್ದಾರೆ, ವಿಚ್ ಇಸ್ ಇಂಪ್ರೆಸಿವ್. ಇಲ್ಲಿ ಯಾವ ಸೀನ್ ಕೂಡ ಔಟ್ ಆಫ್ ದ ಬ್ಲೂ ಅಂತ ಅನ್ಸಲ್ಲ. ಎಲ್ಲವನ್ನ ಬಹಳ ಇಂಟೆಲಿಜೆಂಟ್ ಆಗಿ ರೌಂಡ್ ಆಫ್ ಕೊಟ್ಟು ಬರ್ತಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ನಮ್ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಒಳ್ಳೆ ಎಂಗೇಜ್ಮೆಂಟ್ ಅನ್ನ ಇಲ್ಲಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. 8.4 IMDb ರೇಟಿಂಗ್ ನೊಂದಿಗೆ ಸನ್ನೆಕ್ಸ್ಟ್ ಅಲ್ಲಿ ಅವೈಲಬಲ್ ಇದೆ. ಇದಾಗಿತ್ತು ಈ ವಾರದ ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್ ವಿಡಿಯೋ. ನಮ್ಮ ರಿಸರ್ಚ್ ಮತ್ತು ಕೆಲಸ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೈನಿಂಗ್ ಆಫ್, ಮನು.